ಹಾಯ್ ವೆಲ್ಕಮ್ ಟು ಎಸ್ ವಿ ವೈ ಕರ್ನಾಟಕ ಅಪ್ಡೇಟ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ವಿಡಿಯೋದಲ್ಲಿ KCET ಸ್ಟೂಡೆಂಟ್ಸ್ KCET 2024 ಸೆಕೆಂಡ್ ರೌಂಡ್ನಲ್ಲಿ ಪಾರ್ಟಿಸಿಪೇಟ್ ಮಾಡುವ ವಿದ್ಯಾರ್ಥಿಗಳಿಗೆ ಶಾಕಿಂಗ್ ನ್ಯೂಸ್. ಟುಡೇ ಕಾಲೇಜಸ್ ಓಪನ್. ಹೌ ಇಸ್ ಇಟ್ ಕಂಪ್ಲೀಟೆಡ್ ಫಾರ್ ದ ಸೆಕೆಂಡ್ ರೌಂಡ್? ಪ್ಲೀಸ್ ಈ ಚಾನಲ್ ಅನ್ನು ಮೊದಲನೇ ಬಾರಿ ವಿಸಿಟ್ ಮಾಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಆಲ್ ಆಪ್ಷನನ್ನು ಕ್ಲಿಕ್ ಮಾಡಿ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡೋಕ್ಕೆ ಟ್ರೈ ಮಾಡಿ. ನಿಮ್ಮ ಫ್ರೆಂಡ್ಸ್ಗೂ ರಿಲೇಟಿವ್ಸ್ಗೂ ವಾಟ್ಸಪ್ ಗ್ರೂಪ್ಸ್ಗೂ ಶೇರ್ ಮಾಡಿ, ತುಂಬ ಹೆಲ್ಪ್ ಆಗುತ್ತೆ. ಇನ್ನು ಸೆಕೆಂಡ್ ರೌಂಡ್ನಲ್ಲಿ ಪಾರ್ಟಿಸಿಪೇಟ್ ಮಾಡುವ ವಿದ್ಯಾರ್ಥಿಗಳಿಗೆ ಒಂದು ಶಾಕಿಂಗ್ ನ್ಯೂಸ್. ಟುಡೇ ಕಾಲೇಜಸ್ ಓಪನ್. ಹೌ ಇಸ್ ಇಟ್ ಕಂಪ್ಲೀಟೆಡ್ ಫಾರ್ ದಿ ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್? ಈಗ ಫಸ್ಟ್ ರೌಂಡ್ ಮುಗೀತು, ಅಡ್ಮಿಷನ್ ಆಯಿತು, ಈಗ ಕಾಲೇಜಸ್ ಕೂಡ ಓಪನ್ ಆಯಿತು. ಓಕೆ, ಇವತ್ತು ಆದ ಕಾರಣ ಸೆಕೆಂಡ್ ರೌಂಡ್ ಸ್ಟೂಡೆಂಟ್ಸ್ಗೆ ಇನ್ನೂ ರಿಸಲ್ಟೇ ಬಿಟ್ಟಿಲ್ಲ. ಹಾಗಾದರೆ ಅವ್ರದ್ದು ಎಷ್ಟು ಲೇಟ್ ಆಗುತ್ತೆ ಅನ್ನೋದನ್ನು ತಿಳಿದುಕೊಳ್ತಾ ಇದ್ದೀವಿ. ಇದು ನಿಜ, ಸತ್ಯ ಹೇಳ್ತೀನಿ. ಏನು ಆದರೂ ಸ್ವಲ್ಪ 4-5 ಡೇಸ್ ಎಕ್ಸ್ಚೇಂಜ್ ಆಗ್ಬೋದು ಡೇಟ್ ಅಷ್ಟೇ. ಇನ್ನು ಎಲ್ಲ ಸೇಮ್ ಟು ಸೇಮ್ ಇರುತ್ತೆ ಸ್ಟೂಡೆಂಟ್ಸ್. ನೀವು ನಂಬಲ್ಲ, ಸ್ವಲ್ಪ ಕಾಮೆಂಟಲ್ಲಿ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ ಅಂದರೆ, ಸರ್ ನೀವು ರಾಂಗ್ ಇನ್ಫಾರ್ಮೇಷನ್ ಹೇಳ್ತಿದ್ದೀರಾ ಅಂತ ಹೇಳ್ತೀರಾ. ಏನು ಆದರೂ 4-5 ಡೇಸ್ ಎಕ್ಸ್ಚೇಂಜ್ ಆಗುತ್ತೆ ಅಷ್ಟೇ ವಿನಃ ಇನ್ನು ಎಲ್ಲ ಸೇಮ್ ಇರುತ್ತೆ, ಹೌದಲ್ವಾ? ಈಗ ಫಸ್ಟ್ ರೌಂಡ್ ಕಂಪ್ಲೀಟ್ ಆಯಿತು, ಕಾಲೇಜಸ್ ಕೂಡ ಓಪನ್ ಆಯಿತು. 17 ಸೆಪ್ಟೆಂಬರ್ 2024ನಿಂದ ಕಾಲೇಜಸ್ ಕೂಡ ಶುರುವಾಗಲಿವೆ. ಓಕೆ, ಇವತ್ತು ಶುರುವಾಗಿದೆ. ಹಾಗಾದರೆ ಸರ್ ನಾವು ಸಿಲೆಬಸ್ ಅನ್ನು ಮಿಸ್ ಮಾಡಿಕೊಳ್ಳೋದು ಬೇಡ, ನಾವು ಸಿಲೆಬಸ್ಗೆ ಅಟೆಂಡ್ ಆಗಬೇಕು. ಹಾಗಾದರೆ ಕೌನ್ಸಿಲಿಂಗ್ ಎಷ್ಟು ದಿನಕ್ಕೆ ಮುಗಿಸ್ತಾರೆ ಸ್ವಲ್ಪ ತಿಳಿಸ್ಕೊಡ್ತೀರಾ ಅಂತ ಹೇಳೋದು. ಆದರೆ ನಿಜಕ್ಕೂ ಇದೇ ಫಿಕ್ಸ್ಡ್ ಡೇಟ್ 100ಗೆ 100% ಅಂತ ಹೇಳೋಕೆ ಆಗಲ್ಲ. ಏಕೆ ಅಂದರೆ ನಮ್ಮ KEAದವರು ಹೇಗೆ ಆದರೂ ಹೆಚ್ಚು ಕಮ್ಮಿ ಡೇಟ್ ಮಾಡಬಹುದು. ಓಕೆ, ನಿಮ್ಮ ರಿಸಲ್ಟ್ ಬಿಡೋದು 20 ಸೆಪ್ಟೆಂಬರ್ 2024 ಒಳಗಡೆ ಬಿಡ್ತಾರೆ ವಿನಃ ಮೇಲೆ ಅಂತೂ ಆಗಲ್ಲ. ಓಕೆ, 20 ಸೆಪ್ಟೆಂಬರ್ 2024 ಒಳಗಡೆ ನಿಮ್ಮ ಮಾಕ್ ರಿಸಲ್ಟ್ಸ್ ಬಿಡ್ತಾರೆ. ಹಾಗಾದರೆ ಸರ್ 20 ಸೆಪ್ಟೆಂಬರ್ 2024 ಒಳಗಡೆ ಪಕ್ಕ ಬಿಡ್ತಾರೆ ಅಂತ ಹೇಳ್ತಿದ್ದೀರಾ. ಆಲ್ಮೋಸ್ಟ್ 18, 19, 20 ಈ 3 ಡೇಟ್ಸ್ ಅಲ್ಲಿ ಒಂದು ದಿನ ಬಿಟ್ಟೇ ಬಿಡ್ತಾರೆ ಅಂತ ಹೇಳ್ತಿದ್ದೀರಾ. ಹಾಗಾದರೆ ನಮ್ಮ ಕೌನ್ಸಿಲಿಂಗ್ ಮುಗಿಯೋಕ್ಕೆ ಟೈಮ್ ಬೇಕಾಗುತ್ತೆ, ಒಂದು 10 to 15 ಡೇಸ್. ಓಕೆ, ಆಲ್ಮೋಸ್ಟ್ ಅಕ್ಟೋಬರ್ 1 ಅಥವಾ ಅಕ್ಟೋಬರ್ 5 ಆಗಬಹುದು. ಏಕೆ ಅಂದರೆ ಇನ್ನು ಚಾಯ್ಸ್ ಎಂಟ್ರಿ ಮಾಡಬೇಕು, ಚಾಯ್ಸ್ ಎಂಟ್ರಿ ನಂತರ ಅಡ್ಮಿಷನ್ ಪ್ರೋಸೆಸ್ ಮಾಡಬೇಕು. ಅಡ್ಮಿಷನ್ ಪ್ರೋಸೆಸ್ಸಲ್ಲಿ ಹಲವಾರು ಡಾಕ್ಯುಮೆಂಟ್ಸ್ ರಿಕ್ವೈರ್ ಮಾಡಿಕೊಂಡು ಸೇರಬೇಕಲ್ವ ಕಾಲೇಜ್ಗೆ. ಇವೆಲ್ಲ ನಡೆಯೋಕ್ಕೆ ಆಲ್ಮೋಸ್ಟ್ 10 to 15 ಡೇಸ್ ಬೇಕು ರಿಸಲ್ಟ್ ಬಿಟ್ಟ ಮೇಲೆ. ಹಾಗಾದರೆ ಅಕ್ಟೋಬರ್ 1 ಆರ್ ಅಕ್ಟೋಬರ್ 5 ಫಿಕ್ಸ್ ಡೇಟ್ ಆಗಿರುತ್ತೆ. ಇದು ಎಕ್ಸ್ಟೆಂಡೆಡ್ ಡೇಟ್ ಕೂಡ ಆಗಬಹುದು. ಏಕೆ ಅಂದರೆ ಚಾಯ್ಸ್ ಎಂಟ್ರಿ ಎಕ್ಸ್ಟೆಂಡೆಡ್ ಆದರೆ ಮತ್ತೆ ನಿಮ್ಮ ಕೌನ್ಸಿಲಿಂಗ್ ಇನ್ನೂ ಲೇಟ್ ಆಗುತ್ತೆ. ಮೋಸ್ಟ್ಲಿ ಅಕ್ಟೋಬರ್ 1 ಒಳಗಡೆ ಎಲ್ಲ ಮುಗಿಯುತ್ತೆ ಸ್ಟೂಡೆಂಟ್ಸ್. ಇದು ನನ್ನ ಉದ್ದೇಶ. ಇನ್ನು KEAದವರು ಏನು ಮಾಡ್ತಾರೋ ಏನೋ ನೋಡೋಣ. ಓಕೆ, ಒಂದು 2-3 ದಿನ ಹೆಚ್ಚು ಕಮ್ಮಿ ಆದರೆ ಆಗಬಹುದು. ನಾನು ಹೇಳಿರುವಂತಹ ಇವೆಲ್ಲವೂ ಎಕ್ಸ್ಪೆಕ್ಟೆಡ್ ಡೇಟ್ಸ್. ಇದೇ ಫಿಕ್ಸ್ ಡೇಟು ಇಂತಹ ದಿನನೇ ಬಿಡ್ತಾರೆ ಅಂತ ಹೇಳಿಲ್ಲ, ಹೌದಾ? ಎಕ್ಸ್ಪೆಕ್ಟೆಡ್ ಡೇಟ್ಸ್ ಓನ್ಲಿ. ಓಕೆ, KEAದವರು ಏನು ಮಾಡ್ತಾರೋ, ಯಾವ ದಿನಾಂಕದಂದು ಬಿಡ್ತಾರೋ ನೋಡೋಣ. ಬಿಟ್ಟ ಮೇಲೆ ತಿಳಿಸ್ತೀನಿ. ಓಕೆ ಸ್ಟೂಡೆಂಟ್ಸ್, ಈ ಚಾನಲನ್ನು ನೀವು ಮೊದಲನೇ ಬಾರಿ ವಿಸಿಟ್ ಮಾಡ್ತಾ ಇದ್ದರೆ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಆಲ್ ಆಪ್ಷನನ್ನು ಕ್ಲಿಕ್ ಮಾಡಿ ಇಟ್ಕೊಳ್ಳಿ. ಓಕೆ, ಏಕೆ ಅಂದರೆ ಪ್ರತಿಯೊಂದು ಇನ್ಫಾರ್ಮೇಷನ್ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಮುಖಾಂತರ ತಲುಪ್ತಾ ಇರುತ್ತೆ, ಯಾವುದಾದ್ರೂ ಒಂದು ಹೆಲ್ಪ್ ನೀಡ್ತಾ ಇರುತ್ತೆ ಅನ್ನುವ ಒಂದು ಉದ್ದೇಶ ಆದರೆ ನಂದು. ಆದಷ್ಟು ಮಟ್ಟಿಗೆ ಆಪ್ಷನ್ ಎಂಟ್ರಿ ಮತ್ತು ಇದು ಚಾಯ್ಸ್ ಎಂಟ್ರಿ ಮತ್ತೆ ಎಕ್ಸ್ಟೆಂಡೆಡ್ ಆಗಬಹುದು. ಅದು ನಾರ್ಮಲ್ಲೇ. ಇನ್ನೂ ವಿದ್ಯಾರ್ಥಿಗಳು ಇರೋರಿದ್ದರೆ ಮಾಡ್ಕೊಳ್ತಾರೆ ಅಂತ ಬಿಡ್ತಾರೆ. ಓಕೆ, ಆಪ್ಷನ್ ಎಂಟ್ರಿ ಕಂಪ್ಲೀಟೆಡ್ ಆಯಿತು. ಇನ್ನು ನೆಕ್ಸ್ಟ್ ರಿಸಲ್ಟ್ ಬಿಟ್ಟ ಮೇಲೆ ಚಾಯ್ಸ್ ಎಂಟ್ರಿ ಇರುತ್ತೆ. ಚಾಯ್ಸ್ ಎಂಟ್ರಿಯಲ್ಲಿ ಪ್ರೋಸೆಸ್ಸನ್ನು ಚೆನ್ನಾಗಿ ಮಾಡಿ ಅಡ್ಮಿಷನ್ ಕಂಪ್ಲೀಟೆಡ್ ಮಾಡಿಕೊಳ್ಳಿ. ಪ್ರತಿಯೊಂದು ಡಾಕ್ಯುಮೆಂಟ್ ಅನ್ನು ಬಿಡಲಾರದೆ 4 ಸೆಟ್ ಜಿರಾಕ್ಸ್ ಮಾಡಿಸಿ. ಓಕೆ, 4 ಸೆಟ್ಸ್ ಏಕೆ ಬೇಕಾಗುತ್ತೆ ಜಿರಾಕ್ಸ್ ಅನ್ನೋದು ಕೂಡ ಹೇಳ್ತೀನಿ. ಏಕೆ ಅಂದರೆ ಒಂದು ಸೆಟ್ ನಿಮ್ಮ ಹತ್ರ ಇರಬೇಕು, ಒಂದು ಸೆಟ್ ಜಿರಾಕ್ಸ್ ಕಾಪಿ ನಿಮ್ಮ ಹತ್ತಿರ ಸೇಫ್ ಆಗಿ ಇಟ್ಕೊಳ್ಬೇಕು. ಇನ್ನು 3 ಸೆಟ್ ಜಿರಾಕ್ಸ್ ಕಾಪಿ ಅವರಿಗೆ ಬೇಕಾಗುತ್ತೆ, ಇನ್ನೊಂದು ಒರಿಜಿನಲ್ ಸೆಟ್ ಕಾಪಿ ಅವರಿಗೆ ಬೇಕಾಗುತ್ತೆ. ಟೋಟಲ್ 5 ಸೆಟ್ಸ್ ಬೇಕಾಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್ ಅಂಡ್
ಸಬ್ಸ್ಕ್ರೈಬ್. ಥ್ಯಾಂಕ್ ಯು.